ಆರ್ವಿ ರಸ್ತೆ ಬೊಮ್ಮಸಂದ್ರದವರೆಗೂ ಇರುವಂತಹ ಯೆಲ್ಲೋ ಲೈನ್ ಮೆಟ್ರೋ ಏನಿದೆ ಅದರ ಉದ್ಘಾಟನೆ ವಿಳಂಬವಾಗ್ತಾ ಇದೆ. ಈ ಉದ್ಘಾಟನೆ ವಿಳಂಬವಾಗ್ತಾ ಇರೋದಕ್ಕೆ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗಿದ್ದಾಗ ಯಾಕೆ ವಿಳಂಬವಾಗ್ತಾ ಇದೆ, ವಿಳಂಬವಾಗ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸಂಸದರು ಕೂಡ ವಿಚಾರ ಮಾತನಾಡಿದ್ದಾರೆ. ಅದ್ರ ಬಗ್ಗೆ ಒಂದು ವರದಿ ಇದೆ ನೋಡಿ. ಯೆಲ್ಲೋ ಮೆಟ್ರೋ ಉದ್ಘಾಟನೆ ವಿಳಂಬ, ಸಂಸದ ತೇಜಸ್ವಿ ಸೂರ್ಯ ಬೇಸರ. ಸಿಲಿಕಾನ್ ಸಿಟಿಯಲ್ಲಿ ಐಟಿ-ಬಿಟಿ ಕಂಪನಿಗಳೇ ಹೆಚ್ಚಾಗಿರೋ ಎಲೆಕ್ಟ್ರಾನಿಕ್ ಸಿಟಿ ಭಾಗದ ಟ್ರಾಫಿಕ್ಗೆ ಶಾಶ್ವತ ಪರಿಹಾರ ನೀಡುವ ಉದ್ದೇಶದಿಂದ ಶುರುವಾದ ನಮ್ಮ ಮೆಟ್ರೋ ಹಳದಿ ಮಾರ್ಗದ ಕಾಮಗಾರಿ ಪೂರ್ಣಗೊಂಡರೂ ಕೂಡ ಮೆಟ್ರೋ ಸಂಚಾರ ಇನ್ನೂ ಆರಂಭಗೊಂಡಿಲ್ಲ. ಇದಕ್ಕೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮೆಟ್ರೋದ ಬಹು ನಿರೀಕ್ಷಿತ ಹಳದಿ ಮಾರ್ಗದ ಮೆಟ್ರೋ ಸಂಚಾರ ಇನ್ನೂ ವಿಳಂಬ ಆಗ್ತಿದೆ. ಈ ಬಗ್ಗೆ ಸಂಸದರು ಟ್ವೀಟ್ ಕೂಡ ಮಾಡಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಂಸದರು ಆಗಿರುವಂತಹ ತೇಜಸ್ವಿ ಸೂರ್ಯ ಯಾವ ಕಾರಣಕ್ಕೆ ಮೆಟ್ರೋ ಲೇಟ್ ಆಗ್ತಿದೆ, ಎಸ್ಪೆಷಲಿ ಹಳದಿ ಮಾರ್ಗದ ಏನು ಈಗಾಗಲೇ ಟ್ರ್ಯಾಕ್ ರೆಡಿಯಾಗಿದೆ, ಸ್ಟೇಷನ್ಗಳು ರೆಡಿಯಾಗಿದೆ, ಬೊಮ್ಮಸಂದ್ರದವರೆಗೂ ಆರ್ ವಿ ರೋಡ್ ಜಂಕ್ಷನ್ನಿಂದ ಬೊಮ್ಮಸಂದ್ರವರೆಗೂ 18 ಕಿಲೋಮೀಟರ್ ಮೆಟ್ರೋ ಸಂಚಾರಕ್ಕೆ ಎಲ್ಲ ಮುಕ್ತವಾಗಿದ್ದರೂ ಸಂಚಾರ ಮಾತ್ರ ಇನ್ನೂ ಶುರು ಆಗಿಲ್ಲ, ಸಾರ್ವಜನಿಕ ಸೇವೆಗೆ ಸಿಗ್ತಿಲ್ಲ. ಕಾರಣ ಏನಪ್ಪ ಅನ್ನೋದನ್ನು ಸಹ ಅವರೇ ಹೇಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕಾರಣ ಆಗ್ತಿರುವಂಥದ್ದು ಮೆಟ್ರೋ ರೈಲಿನ ಉತ್ಪಾದನೆ ಆಗದೇ ಇರುವಂಥದ್ದು. ಅಂದರೆ ತಯಾರಿಕಾ ಘಟಕ ಏನಿತ್ತು, ಚೀನಾದಿಂದ ಅದನ್ನು ತರಿಸ್ಕೋಬೇಕಾಗಿತ್ತು. ಚೀನಾದಿಂದ ಬರಬೇಕಾದಂತಹ ಟ್ರೈನ್ಗಳು ಅಥವಾ 216 ಬೋಗಿಗಳನ್ನು ತರಿಸ್ಕೊಳ್ಳೋ ಪ್ಲ್ಯಾನ್ ಆಗಿತ್ತು. ಅಲ್ಲಿಂದ ಬರೋದಕ್ಕೆ ವೀಸಾ ಪ್ರಾಬ್ಲಮ್ ಆಗಿತ್ತು ಮತ್ತು ಟೆಕ್ನಿಕಲಿ ಸಾಕಷ್ಟು ಸಮಸ್ಯೆಗಳಾದ ಕಾರಣಕ್ಕೆ ಕಲ್ಕತ್ತಾದಲ್ಲೇ ಒಂದು ಮ್ಯಾನುಫ್ಯಾಕ್ಚರ್ ಕಂಪ್ನಿ ಜೊತೆಗೆ ಕೇಂದ್ರ ಸರ್ಕಾರ ಮತ್ತು ಮೆಟ್ರೋ BMRC ಮೇಲೆ ಒಂದು ಒಪ್ಪಂದ ಮಾಡಿಕೊಂಡು ಇಲ್ಲೇ ಬೋಗಿಗಳ ಉತ್ಪಾದನೆಗೆ ಕೈ ಹಾಕಿದೆ. ಇದೇ ಜನವರಿ 6ನೇ ತಾರೀಕು ಮೊದಲ ಮೆಟ್ರೋ ರೈಲು ಅಂದರೆ ಬೋಗಿಗಳು ಬೆಂಗಳೂರಿಗೆ ತಲುಪುವಂಥ ಸಾಧ್ಯತೆ ಇದೆ. ಹಳದಿ ಮಾರ್ಗವು 18.82 ಕಿಲೋಮೀಟರ್ ಉದ್ದವಿದ್ದು ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಕೂಡ 16 ನಿಲ್ದಾಣಗಳನ್ನು ಒಳಗೊಂಡಿದೆ. ಚೀನಾ ಮೂಲದ ಕಂಪನಿಗೆ 2019ರಲ್ಲಿ 216 ಮೆಟ್ರೋ ಕೋಚ್ಗಳನ್ನು ಪೂರೈಸಲಿಕ್ಕೆ 1578 ಕೋಟಿ ಮೊತ್ತದ ಗುತ್ತಿಗೆಯನ್ನು ಕೊಡಲಾಗಿದೆ. ಅನೇಕ ತಾಂತ್ರಿಕ ಕಾರಣಗಳಿಂದ ರೈಲು ಪೂರೈಕೆ ತಡವಾಗ್ತಾ ಇದೆ. ಉತ್ಪಾದನೆಯನ್ನು ತ್ವರಿತಗೊಳಿಸಲು ತೀರ್ಥಗಢ ರೈಲು ಸಿಸ್ಟಮ್ನೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ. ಜನವರಿ 6ರಂದು ಬೆಂಗಳೂರಿಗೆ ಕಳುಹಿಸಲು ಮೊದಲ ರೈಲು ಸಿದ್ಧವಾಗಿದೆ. ಜನವರಿ ಅಂತ್ಯ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ 2ನೇ ರೈಲು ಮತ್ತು ಏಪ್ರಿಲ್ನಲ್ಲಿ 3ನೇ ರೈಲು ತಲುಪಿಸುವುದಾಗಿ ತೀರ್ಥಗಢ ತಿಳಿಸಿದೆ ಅಂಥೇಳಿ ತೇಜಸ್ವಿ ಸೂರ್ಯ ಮಾಹಿತಿ ಕೊಟ್ಟಿದ್ದಾರೆ. ರೈಲುಗಳ ಅಲಭ್ಯತೆಯೇ ಕಾರ್ಯಾಚರಣೆ ವಿಳಂಬಕ್ಕೆ ಪ್ರಮುಖ ಕಾರಣ ಅಂಥೇಳಿ ಸಂಸದ ತೇಜಸ್ವಿ ಸೂರ್ಯ ತಿಳಿಸಿದ್ದಾರೆ. ಕೇಂದ್ರದ ನಗರಾಭಿವೃದ್ಧಿ ಇಲಾಖೆಯ ಸಚಿವರಿಗೂ ಕೂಡ ಜನವರಿ 6ರಂದು ತೀರ್ಥಗಢಕ್ಕೆ ತೆರಳಿ ಪರಿಶೀಲಿಸಲಿಕ್ಕೆ ಮನವಿ ಮಾಡಿಕೊಳ್ಳಲಾಗಿದೆ. ಇನ್ಮುಂದೆ ಯಾವುದೇ ರೀತಿಯ ಅಡ್ಡಿಗಳು ಬರದಂತೆ ನೋಡಿಕೊಳ್ತೇನೆ. ಶೀಘ್ರದಲ್ಲಿಯೇ ಹಳದಿ ಮೆಟ್ರೋ ಮಾರ್ಗ ಕಾರ್ಯಾಚರಣೆ ಆಗಲಿದೆ ಅಂಥೇಳಿ ಸಂಸದ ತೇಜಸ್ವಿ ಸೂರ್ಯ ಭರವಸೆ ಕೊಟ್ಟಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ಸರ್ಕಾರ ಮತ್ತು ರೈಲು ಉತ್ಪಾದನಾ ಸಂಸ್ಥೆಯೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಬೆಂಗಳೂರು ದಕ್ಷಿಣ ಭಾಗದ ಜನರಿಗೆ ಅತ್ಯಂತ ಮಹತ್ವದ ಯೋಜನೆಯ ಲಾಭ ಇದೇ ವರ್ಷದ ಮುಂದಿನ 3-4 ತಿಂಗಳಿನ ಒಳಗೆ ನೀಡುವಂತಹ ಪ್ರಯತ್ನವನ್ನು ಮಾಡ್ತಾರಾ? ಈ ಸಲ ಆದರೂ ನಿಗದಿತ ಅವಧಿಯೊಳಗೆ ಯೆಲ್ಲೋ ಲೈನ್ ಜನರ ಸೇವೆಗೆ ಮುಕ್ತವಾಗಿ ಸಿಗುತ್ತಾ? ಕಾದ್ ನೋಡಬೇಕಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.